ಶಿವ ದಂತಕಾಂತಿ ಮೂಲಿಕಾ ಪುಡಿ. ಇದು ಅನ್ವೇಷಣೆಯಾದದ್ದು 2003ರಲ್ಲಿ. ನಮಗೆ ಹಲ್ಲು ನೋವು ಬಂದದ್ದು 1996ರಲ್ಲಿ. ಮೊದಲು ಒಂದು ಹಲ್ಲು ನೋವಿಗೆ ಬಂತು. ನಂತರ 2 ಹಲ್ಲು, ಒಂದು ಎಡ ಕೆಳಭಾಗದ ದವಡೆ ಹಲ್ಲು, ಇನ್ನೊಂದು ಬಲಭಾಗದ ಮೇಲ್ದವಡೆ ಹಲ್ಲು. ಹೀಗೆ ಹಲ್ಲು ನೋವು ಬಂದ ಕಾರಣವಾಗಿ ದಂತವೈದ್ಯರಲ್ಲಿ ಪರೀಕ್ಷೆ ಮಾಡಿಸಲಾಗಿ ಅವರು ಬೇರುಗಳನ್ನು ಕೊರೆದು ಅಲ್ಲಿಗೆ ಬೆಳ್ಳಿಯನ್ನು ತುಂಬಿದರು. ನಂತರ ನಿಮ್ಮ ಹಲ್ಲುಗಳನ್ನು ಕಿತ್ತಾಕ್ತೇವೆ, ಹಲ್ಲುಗಳನ್ನು ಕಟ್ತೇವೆ. ಈಗ ಹಲ್ಲು ಕೀಳಕ್ಕೆ ಬರಲ್ಲ, ನಿಮ್ಮ ಹಲ್ಲು ಗಟ್ಟಿಯಾಗಿದೆ, ಇಂಜೆಕ್ಷನ್ ಕೊಟ್ಟಿದ್ದೇವೆ, ಕೆಲವು ಕಾಲ ಮತ್ತೆ ಬನ್ನಿ. ಹೀಗೆ ಅನೇಕ ಸಲ ದಂತವೈದ್ಯರ ಬಳಿಗೆ ತಿರುಗಾಟ ಮಾಡಿದರೂ ಅವರಿಂದ ಹಲ್ಲು ಕೀಳಲು ಆಗಲಿಲ್ಲ. ಹಲ್ಲು ಗಟ್ಟಿಯಾಗಿದೆ, ಕೀಳಲು ಬರುವುದಿಲ್ಲ. ಬಲವಾಗಿ ಕಿತ್ತರೆ ರಕ್ತಸ್ರಾವವಾಗಿ ತೊಂದರೆಯಾಗುತ್ತದೆ, ರಕ್ತ ನಿಲ್ಲಿಸಲು ಬರುವುದಿಲ್ಲ. ಹೀಗಾಗಿ ಹಲ್ಲು ಕೀಳುವುದು ಬೇಡ, ನಿಧಾನವಾಗಿ ಹಲ್ಲು ಬಿದ್ದೋಗುತ್ತೆ, ಇಂಜೆಕ್ಷನ್ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದರು. ಆದರೆ ಹಲ್ಲು ನೋವು ತಡೆಯಲಾರದ ಉಳುಕು ಹಲ್ಲು, ನಂತರ ಹೊಸಡಿನಲ್ಲಿ ರಕ್ತಸ್ರಾವ, ಇದು ಆಗಾಗ ಕಾಣಿಸಿಕೊಂಡಿತು. ಹಲ್ಲು ನೋವು ತಡೆಯಲಾರದಷ್ಟು ಯಮಬಾಧೆ ನಾವು ಅನುಭವಿಸಿದೆವು. ನಮ್ಮ ಮನಸ್ಸಿನಲ್ಲಿ ಯೋಗದಿಂದ ಅನೇಕ ಅನಾರೋಗ್ಯಗಳನ್ನು ಗುಣಪಡಿಸುತ್ತೇವೆ. ಹಲ್ಲು ನೋವು, ಉಳುಕು ಹಲ್ಲು, ನಾವೇ ಇದಕ್ಕೆ ಒಂದು ಔಷಧಿಯನ್ನು, ಪರಿಹಾರವನ್ನು ನಮಗೆ ನಾವು ಕಂಡುಕೊಳ್ಳಬೇಕು ಎಂಬುದಾಗಿ ಶೋಧನೆಯಲ್ಲಿ ಇದ್ದ ಕಾಲಕ್ಕೆ ಹಲ್ಲು ನೋವಿನ ಶಿವ ದಂತಕಾಂತಿ ಮೂಲಿಕಾ ಪುಡಿ ಕೊನೆಗೆ ಅನ್ವೇಷಣೆ ಆಯಿತು. ನಮಗೆ ನಾವು ಉಪಯೋಗ ಮಾಡಿಕೊಂಡಾಗ ಹಲ್ಲು ನೋವಿನ ಬಾಧೆಯಿಂದ ನಾವು ಮುಕ್ತರಾದೆವು. ಯಾವಾಗ ಹಲ್ಲು ನೋವು ಬರುತ್ತಿತ್ತೋ ಆಗ ಎಲ್ಲ ಈ ಮೂಲಿಕಾ ಪುಡಿಯನ್ನು ನಾವೇ ಸಿದ್ಧಪಡಿಸಿರುವುದನ್ನು ಆ ಸ್ಥಳಕ್ಕೆ ನಾವು ಹಾಕಿಕೊಳ್ಳುತ್ತಿದ್ದೆವು. ಪರಿಣಾಮವಾಗಿ ಹಲ್ಲು ನೋವು, ಉಳುಕು ಹಲ್ಲು, ಹೊಸಡಿನ ರಕ್ತಸ್ರಾವ ಸಂಪೂರ್ಣವಾಗಿ ನಿಂತು ಹೋಯಿತು. ಈಗ ನಾವು ಹಲ್ಲು ನೋವು, ಉಳುಕು ಹಲ್ಲು, ಹೊಸಡಿನ ರಕ್ತಸ್ರಾವ ಬಾಧೆಯಿಂದ ಮುಕ್ತರಾಗಿ 26 ವರ್ಷಗಳಾಗಿವೆ. ಮತ್ತೆ ನಮಗೆ ಹಲ್ಲು ನೋವು ಬಂದಿಲ್ಲ. ಉಳುಕು ಹಲ್ಲು ಅಷ್ಟಕ್ಕೆ ನಿಂತು ಹೋಗಿದೆ. ರಕ್ತಸ್ರಾವವಂತೂ ಹೊಸಡಿನಲ್ಲಿ ಆಗುವುದಿಲ್ಲ. ಹೀಗೆ ಹಲ್ಲು ನೋವು, ಹೊಸಡಿನಲ್ಲಿ ರಕ್ತಸ್ರಾವ, ಉಳುಕು ಹಲ್ಲು ನಾವೇ ಅನ್ವೇಷಿಸಿದ ಮೂಲಿಕಾ ಪುಡಿಯಿಂದ ನಮ್ಮನ್ನು ನಾವು ಗುಣಪಡಿಸಿಕೊಂಡೆವು. ರಾಜ್ಯದ ಅನೇಕ ಕಡೆ ಪ್ರವಚನದ ಜೊತೆಯಲ್ಲಿ ಯೋಗವನ್ನು ನಡೆಸುತ್ತಿದ್ದರು. ಅನೇಕರು ಧ್ಯಾನ, ಯೋಗ ಅಭ್ಯಾಸ ಮಾಡಲು ಬರುತ್ತಿದ್ದರು. ಅವರಿಗೆ ಅನೇಕ ಅನಾರೋಗ್ಯಗಳು ನಮ್ಮ ಧ್ಯಾನ, ಯೋಗ ತರಗತಿಗಳಿಂದ ಗುಣವಾಗುತ್ತಿತ್ತು. ಆ ಸಂದರ್ಭದಲ್ಲಿ ಮುದ್ದೇಬಿಹಾಳಿನಲ್ಲಿ ಪ್ರವಚನ ಮಾಡುವ ಕಾಲಕ್ಕೆ ಸ್ವಾಮೀಜಿಯವರೇ, ನೀವು ಎಲ್ಲ ಅನಾರೋಗ್ಯವನ್ನು ಗುಣಪಡಿಸುವಿರಿ, ನಮಗೆ ಹಲ್ಲು ನೋವು ಇದೆ, ಏನಾದರೂ ಹಲ್ಲು ನೋವು ಗುಣಪಡಿಸುವ ಪರಿಹಾರವುಂಟೆ ಎಂಬುದಾಗಿ ಕೇಳಿದರು. ನಿತ್ಯ ನಾವು ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ನಮಗೆ ಬಳಸಿಕೊಳ್ಳುತ್ತಿದ್ದೆವು. ಆಗ ಅವರಿಗೂ ತುಸ ಕೊಡಲಾಗಿ ಅವರಿಗೆ ಸಂಪೂರ್ಣವಾಗಿ ಗುಣವಾಯಿತು. ಅನೇಕರು ಇದೇ ರೀತಿ ಬಂದು ಉಚಿತವಾಗಿ ನಮ್ಮಲ್ಲಿ ಈ ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ಪಡೆದುಕೊಂಡರು. ಅವರಿಗೂ ಗುಣವಾಯಿತು. ಮತ್ತೆ ಅನೇಕರು ಬಂದರು. ಆಗ ಇದು ಉಚಿತ ಕೊಡಲು ಬರುವುದಿಲ್ಲ, ಇದಕ್ಕೆ ಮೌಲ್ಯ ಇದೆ. ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಶ್ರಮಪಟ್ಟು ಸಂಶೋಧನೆ ಮಾಡಿ ಕಂಡುಹಿಡಿಯಲಾಗಿದೆ, ಉಚಿತವಾಗಿ ಕೊಡಲು ಬರುವುದಿಲ್ಲ ಎಂಬುದಾಗಿ ಹೇಳಿದಾಗ, ಸ್ವಾಮೀಜಿಯವರೇ, ನಾವು ಕೊಳ್ಳುತ್ತೇವೆ,
ಅದು ಎಷ್ಟು ದುಡ್ಡಿದ್ದರೂ ಸರಿ ನಮಗೆ ಕೊಡಿ ಎಂಬುದಾಗಿ ಅನೇಕರು ಮತ್ತೆ ಮತ್ತೆ ಕೇಳಿದ ಕಾರಣವಾಗಿ ಶಿವಾದಂತಕಾಂತಿ ಮೂಲಿಕಾ ಪುಡಿಯನ್ನು ಮುದ್ದೇಬಿಹಾಳಿನ ಪ್ರವಚನದ ಸಂದರ್ಭದಲ್ಲಿ 2003ರಿಂದ ಯಾರು ಯಾರಿಗೆ ಹಲ್ಲು ನೋವು, ಹುಳುಕು ಹುಲ್ಲು, ವಸುಡಿನಲ್ಲಿ ರಕ್ತಸ್ರಾವ ಇದೆಯೋ ಅವರಿಗೆಲ್ಲರಿಗೂ ನಾವು ಕೊಡುತ್ತಾ ಬಂದೆವು. ಅವರೆಲ್ಲರಿಗೂ ಕೂಡ ಹಲ್ಲಿನ ಬಾಧೆಯಿಂದ ಅವರು ಮುಕ್ತರಾದ ಕಾರಣವಾಗಿ ಈಗ ಅದಕ್ಕೆ ಶಿವ ದಂತಕಾಂತಿ ಮೂಲಿಕಾ ಪುಡಿ ಎಂಬುದಾಗಿ ನಾವೇ ಹೆಸರು ಕೊಟ್ಟಿದ್ದೇವೆ. ಈಗ ಅದು ಆಗಾಗ ಯಾರಿಗೆ ಹಲ್ಲು ನೋವು, ಹುಳುಕು ಹಲ್ಲು, ವಸುಡಿನಲ್ಲಿ ರಕ್ತಸ್ರಾವ ಇದೆಯೋ ಅವರು ಬಂದು ನಮ್ಮಲ್ಲಿ ಕೊಂಡುಕೊಳ್ಳುತ್ತಾರೆ. ಇದು ಸಂಕ್ಷಿಪ್ತವಾದ ಶಿವ ದಂತಕಾಂತಿ ಮೂಲಿಕಾ ಪುಡಿಯ ಸಂಶೋಧನೆಯ ಇತಿಹಾಸ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋವನ್ನು ಇತರರಿಗೂ ಹಂಚಿ. ಈ ವಿಡಿಯೋ ಸೂಕ್ತ ಎನಿಸಿದರೆ ಈ ವಿಡಿಯೋದಲ್ಲಿ ಇರುವ ಮಾಹಿತಿಯನ್ನು ನಿಮ್ಮ ವಾಟ್ಸಪ್ನಲ್ಲಿ ಅನೇಕರಿಗೆ ಕಳುಹಿಸಿಕೊಡಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ಇತರರಿಗೂ ಕೂಡ ಕಳಿಸಿಕೊಡಿ. ಶಿವ ದಂತಕಾಂತಿ 1985 ಫೆಬ್ರವರಿ 17 ಶಿವರಾತ್ರಿಯಿಂದ ನಮ್ಮ ಅನುಭವ ಜೀವನ ಪ್ರವಚನ ಕಾರ್ಯಕ್ರಮ ಆರಂಭವಾಯಿತು. ಅಂದಿನಿಂದ ಕರ್ನಾಟಕದಾದ್ಯಂತ ಪ್ರವಚನ, ಯೋಗ, ಧ್ಯಾನ ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾಲಕ್ಕೆ ಯೋಗ ತರಗತಿಗಳಲ್ಲಿ ಯಾರು ಭಾಗವಹಿಸಿ ಅದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದರೋ ಅವರಿಗೆ ಇದ್ದಂತಹ ಅನೇಕ ಅನಾರೋಗ್ಯಗಳು ನಮಗೆ ಗುಣವಾಗಿವೆ, ನಮಗೆ ಅನಾರೋಗ್ಯದಿಂದ ಮುಕ್ತರಾಗಿದ್ದೇವೆ ಎಂಬುದಾಗಿ ಅನೇಕರು ಮತ್ತೆ ಬಂದು ನಮ್ಮಲ್ಲಿ ತಿಳಿಸುತ್ತಿದ್ದರು. ಹೀಗೆ ನಿರಂತರವಾಗಿ 45 ವರ್ಷಗಳ ಕಾಲ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಗಡಿಭಾಗದ ಪ್ರದೇಶದಲ್ಲಿ ಧ್ಯಾನ, ಪ್ರವಚನ, ಯೋಗ ತರಗತಿಗಳನ್ನು ನಡೆಸಿಕೊಂಡು ಬಂದ ಕಾರಣವಾಗಿ ಯೋಗದ ಬಗ್ಗೆ ಒಂದು ವಿಶೇಷವಾದ ಅಭ್ಯಾಸ, ಅನುಭವ ಉಂಟಾಗಿ ಯಾವ ಅನಾರೋಗ್ಯಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದು ನಮಗೆ ಸಂಪೂರ್ಣವಾಗಿ ಮನದಟ್ಟಾಗಿರುವುದರಿಂದ ಈಗ ಧ್ಯಾನ, ಯೋಗದಲ್ಲಿ ಅಥಾರಿಟಿಯಾಗಿ ಮಾತನಾಡಬಲ್ಲುವ ವಿಶೇಷ ಮಾಹಿತಿ ನಮ್ಮಲ್ಲಿ ಇದೆ. ಹೀಗಾಗಿ ಧ್ಯಾನ, ಯೋಗ ವಿಚಾರವಾಗಿ 2 ದೊಡ್ಡ ಗ್ರಂಥಗಳನ್ನು ಬರೆದಿದ್ದೇವೆ. ಅದೇ ರೀತಿಯಾಗಿ ಮತ್ತೊಂದು ಗ್ರಂಥವನ್ನು ಸಿದ್ಧಪಡಿಸಿದ್ದೇವೆ. 3ನೆಯ ಗ್ರಂಥವೂ ಕೂಡ ಮತ್ತು ಯೋಗ ತಜ್ಞ ತರಗತಿಗಳನ್ನು ನಡೆಸಬೇಕು ಎಂಬುದಾಗಿ ನಿರ್ಧರಿಸಿದ್ದೇವೆ. ಅದಕ್ಕಾಗಿ ಸಿಲೆಬಸ್ ಸಿದ್ಧಪಡಿಸಿದ್ದೇವೆ. ಹೀಗಾಗಿ ಯೋಗ, ಆರೋಗ್ಯ, ಧ್ಯಾನ ಇದು ಪ್ರತಿಯೊಬ್ಬ ಮನುಷ್ಯರಿಗೆ ಜೀವನದಲ್ಲಿ ಅಗತ್ಯ ಇರುವುದರಿಂದ ಧ್ಯಾನ, ಯೋಗ, ಆರೋಗ್ಯ VKM ಯೋಗ ವಿತ್ 10 ಸ್ಟೆಪ್ಸ್, ಧ್ಯಾನ ಯೋಗ ಮತ್ತು 10 ಪದ್ಧತಿ ಎನ್ನುವ ಹೆಸರನ್ನು ಕೊಟ್ಟು ಗ್ರಂಥಗಳನ್ನು ಬರೆದಿದ್ದೇವೆ. ಆ ಯೋಗ ತರಗತಿಗಳಲ್ಲಿ ಕೂಡ ಅನೇಕರು ನಮ್ಮಲ್ಲಿ ಬಂದು ತಮ್ಮ ಅನಾರೋಗ್ಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಹೀಗಾಗಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಹವರು ನಿಮಗೆ ಯಾವುದೇ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಫೋನ್ ನಂಬರ್ ಇರುತ್ತೆ, ನೋಂದಾಯಿಸಿ. ಆಫ್ಲೈನ್, ಆನ್ಲೈನ್ ಯೋಗ ತರಗತಿಗಳು ನಡೆಯುತ್ತವೆ. ಪ್ರತ್ಯಕ್ಷವಾಗಿ ಮತ್ತು ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಕೂಡ ಆನ್ಲೈನ್ ಯೋಗ ತರಗತಿಯಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಪಡೆದುಕೊಳ್ಳಿರಿ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ವಾಟ್ಸಪ್ ಇರುತ್ತೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ 10 ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಯಾರ್ಯಾರಿಗೆ ಹಲ್ಲು ನೋವು, ಅನಾರೋಗ್ಯ ಇದೆಯೋ ಅಂತಹವರು ನಮ್ಮ ಯೋಗ ತರಗತಿಗಳಿಗೆ ನೋಂದಾಯಿಸಿ. ಶುಭವಾಗಲಿ.